ಸಾರಿ, ನಿಮ್ಗೆ ಶೆಕೆ ಆಗ್ತಾ ಇದೆ ಅನ್ಸುತ್ತೆ. ನಮ್ಮ ಮನೇಲಿ ಎ ಸಿ ಬೇರೆ ಇಲ್ಲ. ದಟ್ಸ್ ಓಕೆ. ನಿಮ್ಗೆ ತುಂಬ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಐ ಗೆಸ್. ಅಯ್ಯೋ, ಅದಕ್ಕೆ ಫ್ಯಾನ್ ಆನ್ ಮಾಡ್ಕೊಳ್ಳೋದಲ್ವಾ? ನೀವು ನೋಡಿ ಎಷ್ಟು ಬೆವರ್ತಾ ಇದ್ದೀರಾ ಅಂತ. ಒಂದು ನಿಮಿಷ, ಅದಕ್ಕೆ ನಾನು ನಿಮಗೆ ಕುಡಿಯೋದಕ್ಕೆ ಏನೋ ತಗೊಬರ್ತೀನಿ. ದಟ್ಸ್ ಓಕೆ. ನೋ, ಇಟ್ಸ್ ಓಕೆ, ತಗೊಂಡು ಬೇಡ ಬೇಡ. ಅಪೇಕ್ಷಾ, ಒಂದು ನಿಮಿಷ, ನಿಂಗೆ ಏನೋ ಕೊಡಬೇಕು. ಏನನ್ನ? ಏನೋ ಕೊಡಬೇಕು ಅಂದಲ್ಲ, ಇರು ಒಂದು ನಿಮಿಷ. ತಗೋ, ನಿನ್ನ ಅತ್ತಿಗೆ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು, ಕ್ಯಾಶ್ ಇದೆ ಇದರಲ್ಲಿ. ಬಟ್ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿಂಗೆ ಏನು ಬೇಕೋ ಅದನ್ನೆಲ್ಲ ತಗೋ, ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡು. ಥ್ಯಾಂಕ್ ಯು ಅಣ್ಣ. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯು ಗೈಸ್ ಕ್ಯಾರಿ ಆನ್. ಬಾಯ್. ಏನು? ಬೈ ಮಿಸ್ಟೇಕ್ ಆಗಿ ದೀಪ ಹಾರೋಯ್ತು. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಹಾಳಾಗಿದ್ದು ನಿಜ. ಅದಕ್ಕೆ ಕಾಂಪನ್ಸೇಷನ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ದೆ. ಇವಾಗ ಓಕೆನಾ? ಸೂಪರ್, ನನಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಇನ್ನೊಂದು 2-3 ಶಾಸ್ತ್ರಗಳಿರುತ್ತೆ, ಅದನ್ನು ಹುಷಾರಾಗಿ ಮಾಡು, ಓಕೆನಾ? ಮಹಿ, ಇವೆಲ್ಲ ಮುಗಿದ್ಮೇಲೆ ನಾನು ಇನ್ನೇನು ನಿನ್ನ ಹತ್ರ ಕೇಳಲ್ಲ, ಐ ಪ್ರಾಮಿಸ್. ಅಯ್ಯೋ ಅಯ್ಯೋ ಅತ್ತೆ, ನೀರಾಕಿದ್ದೀನೆಲ್ಲ ತರಕ್ಕೆ ಹೋದ್ರಿ. ಹೇಳಿದ್ರೆ ಕಿಚನ್ಗೆ ನಾನೇ ಬರ್ತಾ ಇದ್ದೆ. ಪರವಾಗಿಲ್ಲ ಅಮ್ಮ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ಎಲ್ಲರ ಮನಸ್ಸಿಗೂ ಬೇಜಾರಾಯಿತು. ಪ್ಲೀಸ್ ಯಾರು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಅಯ್ಯೋ, ನೀನು ಅದನ್ನು ಮರ್ತ್ಬಿಡಮ್ಮ. ನಾವು ಮರ್ತ್ಬಿಟ್ಟಿದ್ದೀವಿ. ಇಂಥ ಸಣ್ಣ ಸಣ್ಣ ಘಟನೆಗಳು ನಡೀತಾನೆ ಇರುತ್ತೆ, ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು. ಥ್ಯಾಂಕ್ ಯು. ಏನೇ ಶಾಸ್ತ್ರ ಇದ್ರೂ ನೀವು ನನಗೆ ಹೇಳಿದ್ರೆ ಸಾಕು. ಸಿನ್ಸಿಯರ್ ಆಗಿ ಏನೂ ಮಿಸ್ಟೇಕ್ ಇಲ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಸೋ ಸ್ವೀಟ್. ನೋಡಿದ್ಯಾ ಮಂದಾಕಿನಿ, ನಮ್ಮ ಸೊಸೆ ಅಂಥ ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದು ಇಷ್ಟು ಫೇಮಸ್ ಫ್ಯಾಷನ್ ಡಿಸೈನರ್ ಆಗಿದ್ರು ಒಂಚೂರು ಜಂಬ ಇಲ್ಲ. ಅದಕ್ಕೆ ಹಿರಿಯರು ಹೇಳೋದು ವಜ್ರ ಎಲ್ಲ ಕಡೆ ಸಿಗಲ್ಲ ಅಂತ. ಹೌದು ರೀ, ನಾನು ಅದೇ ಅನ್ಕೋತಾ ಇದ್ದೆ. ಎಷ್ಟೇ ಆಗಲಿ ನಮ್ಮ ಜೀವನ್ ಸೆಲೆಕ್ಷನ್ ಅಲ್ವಾ. ಓಕೆ ಓಕೆ, ನೀವು ಜ್ಯೂಸ್ ಕೊಡಿರಿ, ನಾವು ಬರ್ತೀವಿ. ಓಕೆ, ಬನ್ನಿ. ಅಲ್ಲ, ಹೇಗೆ ಮಲಗೋದು ಅಂತ? ಬೆಡ್ ಮೇಲೆ ಮಲ್ಕೊಳ್ಳಿ. ಸರಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲಗ್ತೀನಿ. ಇಲ್ಲ, ನಾನು ಕೆಳಗೆ ಮಲಗ್ತೀನಿ, ಪರವಾಗಿಲ್ಲ. ಇಟ್ಸ್ ಓಕೆ, ನೀವು ಮಲ್ಕೊಳ್ಳಿ, ನಾನು ಮಲಗ್ತೀನಿ ಅಲ್ಲಿ. ಅಲ್ಲ, ಇಷ್ಟೆಲ್ಲ ಸರ್ಕಸ್ ಮಾಡಿ ಯಾಕೆ ಹೀರೋ ಆಗಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನಾನು ಹೇಳಿದ್ನಲ್ಲ, ನಾನು ಕೆಳಗೆ ಮಲಗ್ತೀನಿ, ನೀವು ಮೇಲೆ ಮಲಗಿ. ಇಲ್ಲ ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ನೋಡಿ, ನೀವೇನು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅದನ್ನು ಕೆಳಗೆ ಮಲಗಿ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಹಾಗಲ್ಲ. ಹಾಂ, ನನ್ನನ್ನು ಕೆಳಗೆ ಮಲಗಿಸಿ ನೀವು ಹೇಗೆ ಮೇಲೆ ಮಲ್ಕೊಳ್ತೀರಾ ಅಂತ ತಾನೆ. ಗೌತಮ್ ಅವರೇ, ನನಗೆ ಕೆಳಗೆ ಮಲಗಿ ರೂಢಿ ಇದೆ, ಆದರೆ ನಿಮಗೆ ಅಭ್ಯಾಸ ಇಲ್ಲ. ಬರ್ದೇ ಇರೋ ಕೆಲಸ ಯಾಕೆ ಮಾಡೋಕ್ಕೆ ನೋಡ್ತಿದ್ದೀರಾ? ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾರಿ. ಇಟ್ಸ್ ಓಕೆ.
ಏನಾಯ್ತು ಮಹಿ? ಯಾಕೆ ನಿದ್ದೆ ಬರ್ತಿಲ್ವಾ? ನಿದ್ದೆ ಬರ್ತಾ ಇದೆ, ಆದರೆ ಮಲ್ಗೋಕ್ಕಾಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ಸ್ ಇದೆ. ಯಾಕೆ ಏನಾಯ್ತು? ಇನ್ನೇನಾಗಬೇಕು? ಈ ಬೆಡ್ ಒಳ್ಳೆ ಮ್ಯಾಟ್ ಥರ ಇದೆ, ಪಿಲ್ಲೋ ಗಟ್ಟಿಯಾಗಿದೆ, ಮಾರ್ಬಲ್ಸ್ ಥರ. ಜೊತೆಗೆ ಈ ಶಕೆ ಬೇರೆ ಓವನಲ್ಲಿ ಇಟ್ಟಾಗ ಫೀಲ್ ಆಗ್ತಾ ಇದೆ. ಬೆಡ್ಶೀಟ್ ಹಾಕೊಂಡ್ರೆ ಶಕೆ ಕಾಟ, ಬೆಡ್ಶೀಟ್ ತೆಗೆದ್ರೆ ಸೊಳ್ಳೆ ಕಾಟ. ಎಷ್ಟು ಹಿಂಸೆ ಆಗ್ತಿದೆ. ಸಾರಿ ಮಹಿ, ಇದೆಲ್ಲ ನಮಗೆ ಅಭ್ಯಾಸ ಆಗಿದೆ, ನಿನಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹೀಗಾಗ್ತಿದೆ. ಅಂದರೆ ನಾನು ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆಯಾ? ಹಾಗಲ್ಲ, ಹೋಗ್ತಾ ಹೋಗ್ತಾ ನಿನಗೆ ಅಭ್ಯಾಸ ಆಗುತ್ತೆ ಅಂತ ಹೇಳಕ್ ಬಂದೆ. ಓ ನೋ, ನಂಗೆ ಹುಚ್ಚಿಡಿತಾ ಇದೆ, ಆಗ್ತಾ ಇಲ್ಲ ನನ್ನ ಕೈಲಿ. ನಾನು ನಿದ್ದೆ ಮಾಡಬೇಕು. ಮಹಿ ಸಾರಿ, ನನ್ನಿಂದಾಗಿ ನೀನಿದೆಲ್ಲ ಅನುಭವಿಸೋ ಹಾಗಾಯಿತು. ಓಕೆ ಓಕೆ, ನೀನು ಅಷ್ಟೊಂದೆಲ್ಲ ಏನು ಫೀಲ್ ಆಗಬೇಡ. ನೀನನ್ನ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಸೊ ಏನೇ ಆದರೂ ಅಡ್ಜಸ್ಟ್ ಮಾಡ್ಕೋತೀನಿ. ಫ್ಯಾನ್ ಆನಲ್ಲೇ ಇದೆ, ಬೆಡ್ಶೀಟ್ ಮತ್ತು ಪಿಲ್ಲೋನ ನಾಳೆ ಚೇಂಜ್ ಮಾಡಿಸ್ತೀನಿ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ಓಕೆ, ಗುಡ್ ನೈಟ್, ಮಲ್ಕೋ. ಭೂಮಿಕಾ ರೆಡಿನಾ? ಅಮ್ಮ ಇರ್ಲಿ ದೇವ್ರು ಒಳ್ಳೇದು ಮಾಡಲಿ. ಗೌರಿ ಗಣೇಶ ಎಲ್ಲ ಬಂದಾಯ್ತು, ಇನ್ನು ನೀವಿಬ್ರು ರೆಡಿಯಾಗಿ ಬರೋದು ಅಷ್ಟೇ ಇರೋದು. ಅಯ್ಯೋ ಗುಡ್ಡು, ಇನ್ನೂ ಮಲ್ಕೊಂಡಿದ್ಯಲ್ಲೋ? ಗಂಟೆ 7 ಆಯ್ತು. ಇವತ್ತು ಗೌರಿ ಹಬ್ಬ ಕಣೋ, ಬೇಗ ಹೇಳ್ಬಾರ್ದೇನೋ. ಏನಮ್ಮ ಭೂಮಿಕಾ, ಅವನ್ನ ಬೇಗ ಎಬ್ಸಿ ರೆಡಿ ಮಾಡಿಸ್ಬಾರ್ದಾ? ಹಾಂ, ಬೇಗ ಬೇಗ ರೆಡಿ ಆಗಿ ಬೇಗ ಬನ್ನಿರಿ. ಏನು ಏನು ಹಾಗೆ ನೋಡ್ತಿದ್ದೀರಾ? ಅಜ್ಜಿ ಹೇಳಿದ್ರು ತಾನೆ ಬೇಗ ರೆಡಿಯಾಗಿ. ಅದು ಹಾ, ಏನು? ನೀವು ಹೊರಗಡೆ ಹೋದರೆ ತಾನೇ ನಾನು ರೆಡಿ ಆಗ್ಬೋದು. ಸಾರಿ, ನನಗದು ತೋಚಲೇ ಇಲ್ಲ. ಸಾರಿ. ನನ್ನ ರೂಮಲ್ಲಿ ಏನೇ ಮಾಡಬೇಕು ಅಂದ್ರೆ ಇವ್ರ ಹತ್ರ ಏನೋ ಸಿದ್ಧೋಗ್ಬೇಕಾ? ನಾನು ಇನ್ನು ಏನೇನು ನೋಡ್ಬೇಕಪ್ಪ ಭಗವಂತ. ಅಯ್ಯೋ ಭೂಮಿಕಾ, ಅವನ್ನ ರೆಡಿ ಮಾಡಿಸಿ ಕರ್ಕೊಂಡು ಬಾ ಅಂದ್ರೆ ನೀನು ಒಬ್ಳೆ ಬಂದ್ಬಿಟ್ಟಿಯಲ್ಲ. ಅವ್ರು ರೆಡಿ ಆಗ್ತಿದ್ದಾರೆ ಅಜ್ಜಿ. ಅಯ್ಯೋ, ಅವನೊಬ್ಬನ್ನೇ ಬಿಟ್ರೆ ಎಷ್ಟೊತ್ತಾದರೂ ರೆಡಿ ಆಗಲ್ಲ. ಹೋಗು, ಬೇಗ ರೆಡಿ ಮಾಡಿಸಿ ಕರ್ಕೊಂಡು ಬಾ. ಇಲ್ಲ, ಅವರು ಏನು ತಡವಡಿಸ್ತಿದ್ಯಾ? ಅವನು ಮತ್ತೆ ಒಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಹೋಗು, ಬೇಗ ಕರ್ಕೊಂಡು ಬಾ. ಹೋಗಮ್ಮ. ಅಜ್ಜಿ ಒಳ್ಳೆ ಗಂಡ ಹೆಂಡ್ತಿ. ಜೀವ, ಓ ಜೀವ. ಏನಮ್ಮ, ಏನಾಯ್ತಮ್ಮ? ಜೀವ, ಇವತ್ತು ಗೌರಿ ಹಬ್ಬ. ನಿನ್ನೆ ಹೇಳಿರ್ಲಿಲ್ವಾ ಬೇಗ ಇದ್ದಿಬ್ರು ರೆಡಿ ಆಗ್ಬೇಕು ಅಂತ? ಇನ್ನು ಮಲ್ಗೆ ಇದ್ದೀರಲ್ಲ. ಅಯ್ಯೋ ಸಾರಿ, ಮರ್ತೋಗಿತ್ತು. ಸರಿ ಹೋಯ್ತು, ನಾನ್ ಬಂದ್ ಎಬ್ಸಿಲ್ಲ ಅಂದ್ರೆ ಇಬ್ರು 10 ಗಂಟೆವರೆಗೂ ಮಲ್ಗೆ ಇರ್ತಿದ್ರಿ. ಸಾರಿ ಅಮ್ಮ, ಮರ್ತೋಯ್ತು ಅಂತ ಹೇಳಿದ್ನಲ್ಲ. ಸರಿ ಸರಿ, ಈಗ ನೀನು ಮಹಿಮಾ ಇಬ್ರು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಹೋಗಿ ಗೌರಿ ಗಣೇಶನ್ ತಗೊಂಡ್ ಬಂದ್ವಿ, ಆಯ್ತಾ? ಏನೋ ಅವಳು ಇಷ್ಟು ಮಾತಾಡ್ತಾ ಇದೀವಿ, ಇನ್ನೂ ಮಲ್ಗಿದಾಳೆ. ಮಹಿಮಾ, ಮಹಿಮಾ, ಅಮ್ಮ ಮಹಿಮಾ, ಹೇಳು ಮರಿ. ಹೇಳು ರಜಾ. ಹಾ, ಹೇಳಮ್ಮ.
ಯಾಕತ್ತೆ ಎಷ್ಟು ಬೇಗ ಎಬ್ಬಿಸ್ತಾ ಇದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮಹಿಮಾ, ನಿದ್ರೆ ದಿನ ಮಾಡೋದಿದ್ದೇ ಇರುತ್ತೆ. ಇವತ್ತು ಹಬ್ಬ ಅಲ್ವಾ, ಬೇಗ ಬೇಗ ರೆಡಿಯಾಗಿ ಹೋಗಿ ಗೌರಿ ಗಣೇಶನ ತಗೊಂಡು ಬರಬೇಕು. ಓಕೆ, ಬಟ್ ಇಷ್ಟು ಬೇಗ ಯಾಕೆ? ಸ್ವಲ್ಪ ಲೇಟಾಗಿ ಹೋದ್ರೆ ಆಗಲ್ವಾ? ಮಹಿಮಾ ನೋಡಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ನಮ್ಮನೇಲಿ ಪ್ರತಿ ವರ್ಷ ಹೀಗೆ ಹಬ್ಬದ ದಿವಸ ಬೆಳಗ್ಗೆ ಎದ್ದು ಹೋಗಿ ಗೌರಿ ಗಣೇಶನ ತಗೊಂಡ್ಬರೋ ಪದ್ಧತಿ. ಈ ಸಲ ನೀನು ಜೀವ ಹೊಸದಾಗಿ ಮದುವೆ ಆಗಿದ್ದೀರಾ, ನೀವಿಬ್ರು ಹೋಗಿ ಗೌರಿ ಗಣೇಶನ ಮನೆಗೆ ತಗೊಂಡು ಬರಬೇಕು. ಆಯ್ತಾ? ಹೇಳು ಪುಟ, ಬೇಗ ರೆಡಿ ಆಗೋ, ಮಾಡೋ ಅವಳಿಗೆ. ಅಜ್ಜಿ ನೋಡಿದ್ರೆ ಇವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಬಾ ಅಂತಾರೆ, ಇವ್ರು ನೋಡಿದ್ರೆ ಒಳಗೆ ಬರಬೇಡ ಅಂತಾರೆ. ಏನು ಮಾಡಲಿ ನಾನು? ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಅಜ್ಜಿ ನೋಡಿದ್ರೆ ಬೈತಾರೆ. ಮತ್ತೆ ಇವ್ರು ಸ್ನಾನ ಮಾಡಿ ರೆಡಿ ಆಗೋತಾ ಎಷ್ಟೊತ್ತು ಬೇಕೋ? ಇಷ್ಟೊತ್ತು ತನಕ ಏನು ಮಾಡಲಿ? ಫೋನ್ ಇದ್ದಿದ್ರೆ ಅಮ್ಮನ ಜೊತೆ ಮಾತಾಡ್ಬೋದಾಗಿತ್ತು ನನಗೆ. ಫೋನ್ ಸ್ನಾನ ಮಾಡ್ತಿದ್ದಾರೆ ಅನ್ಸುತ್ತೆ. ಟಕ್ಕಂತ ಹೋಗಿ ಪಟ್ಟಂತ ಫೋನ್ ಎತ್ಕೊಂಡ್ ಬಂದ್ಬಿಡ್ತೀನಿ. ಸಾರಿ, ಐ ಆಮ್ ರಿಯಲಿ ವೆರಿ ಸಾರಿ. ನೋಡಿ, ನಾನು ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಕೆಳಗೆ ಹೋಗಿದ್ದೆ, ಅಜ್ಜಿ ಸಿಕ್ಕಿದ್ರು, ನಿಮ್ಮನ್ನ ಜೊತೆಲೆ ಕರ್ಕೊಂಡು ಬರಬೇಕು ಅಂತ ಮತ್ತೆ ಮೇಲ್ ಕಳಿಸಿದ್ರು. ನಾನು ಆಚೆನೇ ವೆಯ್ಟ್ ಮಾಡ್ತಿದ್ದೆ. ನೀವು ರೆಡಿ ಆಗೋಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗದೆ ಅಮ್ಮನ ಹತ್ರ ಕಾಲ್ ಮಾತಾಡಬೇಕು ಅಂತ ಫೋನ್ ತಗೊಳಕ್ಕೆ ಅಂತ ಒಳಗೆ ಬಂದೆ. ಬಟ್ ನಾನು ನಾಕ್ ಮಾಡಿದೆ ಡೋರಲ್ಲಿ. ನೀವು ಸ್ನಾನ ಮಾಡ್ತಿದ್ರಿ, ಅಷ್ಟರಲ್ಲಿ ತಗೊಂಡು ಹೋಗೋಣ ಅಂತ ಅನ್ಕೊಂಡೆ. ಅವಾಗ ನಾನು ರಿಯಲಿ ಸಾರಿ, ವೆರಿ ಸಾರಿ. ನೀವು ಹಬ್ಬಕ್ಕೆ ಹಾಕೊಳ್ಳೋ ಬಟ್ಟೆ ಅಯನ್ ಮಾಡಿಕೊಟ್ಟಿದ್ರು, ನಾನು ಕಬರ್ಡಲ್ಲಿ ಇಟ್ಟಿದ್ದೀನಿ. ಸ್ನಾನಕ್ಕೆ ಹೋದ್ರೆ ರೂಮ್ ಬಾಗ್ಲು ಹಾಕೊಂಡು ಹೋಗ್ಬೇಕು. ಎಂಥ ಪರಿಸ್ಥಿತಿ ಬಂತಪ್ಪ ನಂದು. ಅಂತೂ ನನ್ನ ಮೊಮ್ಮಗನಿಗೆ ಬಟ್ಟೆ ಕೊಡೋದಕ್ಕೆ ಒಬ್ಬಳು ಸಿಕ್ಕಿದ್ಲಪ್ಪ. ಓ ಗಾಡ್, ನಾನು ಆಚೆ ಹೀಗೆಲ್ಲ ನಡ್ಕೊಂಡು ಬರ್ತಿದ್ದೀನಾ? ನನಗಿದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮಹಿ, ಏನು ಯೋಚನೆ ಮಾಡ್ತಿದ್ಯಾ? ಜೀವ, ಅದು ನನ್ಗೆ ಹೀಗೆ ರೋಡಲ್ಲಿ ನಡೆದಾಡ ಅಭ್ಯಾಸ ಇಲ್ಲ. ಇವಾಗ ನಾನಿದ್ದೀನಲ್ಲ, ಬಾ, ಏನಾಗಲ್ಲ. ಮಹಿ, ನೋಡ್ಕೊಂಡು ನಡೆಯೋದಲ್ವಾ? ಸೀರೆ ಜೀವ. ಓ, ರಾತ್ರಿ ನಿದ್ದೆ ಇಲ್ವಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಪೂಜೆ ಮುಗಿದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡಿ, ಓಕೆನಾ? ಬಾ. ಮಹಿ, ಸುಸ್ತಾಗ್ತಿದ್ಯಾ? ಜೀವ, ನಾವು ಹೀಗೆ ನಡ್ಕೊಂಡೇ ಹೋಗ್ಬೇಕಾ? ಕಾರಲ್ಲಿ ಹೋದ್ರೆ ಆಗಲ್ವಾ? ಕಮ್ ಆನ್ ಮಹಿ, ದೇವ್ರ ತರುವಾಗ ಒಂದು 10 ಹೆಜ್ಜೆ ನಡಿಬೇಕು. ಅದು ಪ್ರತಿ ವರ್ಷವೂ ನಾವು ಹೀಗೆ ನಡ್ಸ್ಕೊಂಡ್ಬಂದಿರೋದು. ನಾನು, ಅಪ್ಪ, ಅಮ್ಮ, ಅಕ್ಕ ಪ್ರತಿಯೊಬ್ಬರು ಹೋಗಿ ತರ್ತೀವಿ. ನನಗಂತೂ ಗಣೇಶ ಹಬ್ಬ ಅಂದ್ರೆ ತುಂಬ ಕ್ರೇಜ್. ನನಗಂತ ಯಾವ ಕ್ರೇಜು ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ. ದಯವಿಟ್ಟು ನೀನು ಹೋಗಿ ತಗೊಂಡ್ ಬಾ, ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ ಪ್ಲೀಸ್ ಜೀವ. ಪ್ಲೀಸ್ ಮಹಿ, ನನಗೋಸ್ಕರ ಬರಲ್ವಾ? ನೀನು ಬರ್ತೀಯ ಅಷ್ಟೇ. ಜೀವ ಪ್ಲೀಸ್ ಬಾ. ಇಲ್ಲೇ ಪಕ್ಕದಲ್ಲೇ ಅಂತ ಹೇಳಿ 100 ಮೀಟರ್ಸ್ ನಡ್ಕೊಂಡ್ ಬಂದಿದ್ಯಾ? ಅಯ್ಯೋ, 100 ಮೀಟರ್ಸ್ ಅಷ್ಟೇ, 100 ಕಿಲೋಮೀಟರ್ ಅಲ್ಲ. ಪ್ರತಿ ವರ್ಷ ನಾನು ಅಕ್ಕ ಬರಲ್ವಾ? ವಾಟ್ ಎವರ್. ಬಾ, ಬಂದ್ಬಿಡ್ತು ನೋಡು ಅಂಗಡಿ. ಅಣ್ಣ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಗಣೇಶ ಬೇಕಿತ್ತು. ಇದು 3/4 ಅಡಿ, 1 ಅಡಿ, 2.5 ಅಡಿ, 4 ಅಡಿ, ಯಾವ್ದು ಬೇಕು ಸರ್? 1.5 ಅಡಿ ಗಣೇಶನ್ ಕೊಡಿ. ಚೆನ್ನಾಗಿದೆ. ಹಾಗೆ ಗೌರಿನೂ ಕೊಟ್ಬಿಡಿ. ಗಣೇಶನ್ ಕೊಟ್ಮೇಲೆ ಗೌರಿ ಕೊಡದೇ ಇರ್ತೀರಾ? ನೋಡಿ,
ಚೆನ್ನಾಗಿದೆ. ಎಷ್ಟು? 1300 ರೂಪಾಯಿ ಆಗುತ್ತೆ. 1300 ರೂಪಾಯಿ? ಲಾಸ್ಟು 1000 ರೂಪಾಯಿ ಕೊಡ್ತೀನಿ ಅಷ್ಟೇ. ಅಷ್ಟು ಕಮ್ಮಿ ಮಾಡಿದ್ರೆ ನಮ್ಗೆ 1 ರೂಪಾಯಿ ಉಳಿಯೋದಿಲ್ಲ. ಅಯ್ಯೋ ಬರುತ್ತಣ್ಣ ಕೊಡಿ. ಜೀವ ಯಾಕೆ ಹೀಗೆ ಮಾಡ್ತಿದ್ಯಾ? ಆಫ್ಟರ್ ಆಲ್ 300 ರುಪೀಸ್ ತಾನೆ, ಕೊಟ್ಬಿಡು. ಸುಮ್ಮನೆ ಇರು ಮೈ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. 1000 ರೂಪಾಯಿನು ಅದಕ್ಕಿಂತ ಕಡಿಮೆಲೇ ಬರುತ್ತೆ. ಹೋದ್ ಸರಿ ಅಕ್ಕನ ಜೊತೆ ಬಂದಾಗ 1000 ರೂಪಾಯಿಗಿಂತ ಕಡಿಮೆಲೇ ಕೊಟ್ಟಿದ್ದ. ಇದೆಲ್ಲ ನನ್ಗೆ ಅಕ್ಕನೇ ಕಳಿಸ್ಕೊಟ್ಟಿರೋದು. ಅಣ್ಣ 1100 ರೂಪಾಯಿ ಲಾಸ್ಟ್ ಕೊಡ್ತೀನಿ, ತಗೊಳ್ತೀರಾ? ಸರಿ ಕೊಡಿ. ಹೆಂಗೆ? ಈಗಲೇ ತಗೊಂಡು ಹೋಗ್ತೀರಾ? ಹಾಂ ಕೊಡಿ. ಹೇ ಭೂಮಿ, ಹಾಯ್ ಮಾ, ಗುಡ್ ಮಾರ್ನಿಂಗ್. ಏನೋ ಕಂದ ಹಬ್ಬದ ದಿವಸ ಬೆಳ್ಬೆಳ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಹಬ್ಬ ಅಲ್ವಾ, ಅದಕ್ಕೆ. ಏನು ಮಾಡ್ತಿದ್ದೀರಾ ಎಲ್ಲರೂ? ಈಗಷ್ಟೇ ತಿಂಡಿ ಮುಗಿಸಿ ಅಡುಗೆ ಮನೇಲಿ ಮಿಕ್ಕಿದ ಕೆಲಸ ಮಾಡಕ್ ಬಂದಿದ್ದೀನಿ. ಮಹಿಮಾನು ಜೀವನು ಗಣಪತಿ ಗೌರಿ ತರಕ್ ಹೋಗಿದ್ದಾರೆ. ಮಹಿಮಾನು ಹೋಗಿದ್ದಾಳ? ಬಹುಶಃ ಇದೆಲ್ಲ ಅವಳಿಗೆ ಹೊಸದು ಅನ್ಸುತ್ತೆ. ಈ ರೀತಿ ಅವಳೆಲ್ಲೂ ಹೋಗೇ ಇರಲ್ಲ. ನ್ಯೂ ಎಕ್ಸ್ಪೀರಿಯನ್ಸಸ್. ಹೌದು ಕಣೆ, ಇರ್ಲಿ ಬಿಡು, ಮಾಡ್ಲಿ. ಹೆಣ್ಮಕ್ಳು ಅಂದಮೇಲೆ ಎಲ್ಲಾನು ಗೊತ್ತಿರಬೇಕು. ಅದು ನಿಜಾನೇ. ಇನ್ನೇನು ಸುದ್ದಿ? ಹಬ್ಬದ ತಯಾರಿ ಎಲ್ಲ ಹೇಗಾಯ್ತು? ಅಯ್ಯೋ, ಅದ್ ಎಲ್ಲೇ ಆಗತ್ತೆ, ಒಂದು ಮಣ ಕೆಲಸ ಇದೆ. ನನಗಂತೂ ತಲೆನೇ ಓಡ್ತಾ ಇಲ್ಲ. ನಿನ್ನನ್ನಂತೂ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಭೂಮಿ. ನೀನಿದ್ದಿದ್ರೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸನೂ ನೀನೇ ಮಾಡ್ಬಿಡ್ತಾ ಇದ್ದೆ. ನಾನೇನು ಎದ್ದು ರೆಡಿಯಾಗಿ ಸುಮ್ಮನೆ ಪೋಸ್ ಕೊಟ್ಕೊಂಡು ಓಡಾಡ್ತಾ ಇದ್ದೆ. ನಾನು ಅದನ್ನ ಅನ್ಕೊಂಡೆಮ್ಮ, ನಿಮಗೆಲ್ಲ ಎಷ್ಟು ಕಷ್ಟ ಆಗ್ತಿರ್ಬೋದು, ನೀವೆಲ್ಲ ಏನು ಮಾಡ್ಕೊಂಡ್ರಿ ಅಂತ. ನಿಮ್ಮನ್ನ, ನಮ್ಮ ಮನೇನ, ಅದರಲ್ಲೂ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ತುಂಬ ಮಿಸ್ ಮಾಡ್ಕೋತಿದ್ದೀನಮ್ಮ. ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ಕಂದ. ಏನು ಮಾಡೋದು, ಹೆಣ್ಮಕ್ಳಿಗೆ ಇದು ಅನಿವಾರ್ಯ. ಇನ್ನೇನಿದ್ರು ನಿನಗೆಲ್ಲ ಗಂಡನ ಮನೇಲೆ, ಅಪ್ಪನ ಮನೆಗೆ ಬರೀ ನೆಂಟ್ರ ಥರ ಬಂದು ಹೋಗ್ಬೇಕಷ್ಟೆ. ನೀನು ಇಲ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತ್ಬಿಡ್ಬೇಡ. ಗಂಡನ ಮನೆಯವ್ರ ಜೊತೆ ಖುಷಿಯಾಗಿ ಹಬ್ಬ ಮಾಡು ಕಂದ. ಇನ್ಮೇಲೆ ಅದೇ ನಿನ್ನ ಮನೆ. ನೋಡು ಕಂದ, ನಿನ್ನಷ್ಟೇ ನೋವು ಬೇಜಾರು ನಮಗೂ ಇದೆ. ಆದರೆ ಆ ಬೇಜಾರ್ಗಿಂತ ಜಾಸ್ತಿ ಈ ವರ್ಷ ನಿನ್ನ ಮದುವೆ ಆಗಿ ನಿನ್ನ ಗಂಡನ ಮನೆಯವ್ರ ಜೊತೆ ಪೂಜೆ ಮಾಡ್ತಾ ಇದೆಯಲ್ಲ, ಆ ಖುಷಿ ಜಾಸ್ತಿ ಇದೆ. ನೀನು ಅಷ್ಟೇ ಗಂಡನ ಮನೆಯವ್ರ ಜೊತೆ ಖುಷಿಯಾಗಿರು ಕಂದ. ಭೂಮಿ, ನಿನ್ಗೆ ಹೇಳಿದ್ದು ಸರಿನಾ? ಏನಾದ್ರೂ ಮಾತಾಡು. ಡಲ್ಲಾಗಿರ್ಬೇಡ ಪುಟ್ಟ. ನೋಡು, ಇವತ್ತು ಹಬ್ಬ ಅಲ್ವಾ, ನೀನಲ್ಲಿ ಬೇಜಾರು ಮಾಡ್ಕೊಂಡಿದ್ರೆ ನಾವಿಲ್ಲಿ ಖುಷಿಯಾಗಿರಕ್ಕಾಗತ್ತಾ ಹೇಳು? ಹಾಂ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಎಲ್ಲರೂ ಕೇಳಿದೆ ಅಂತ ಹೇಳು. ಬಾಯ್. ಸರಿ ಕಂದ. ಸಾರಿ, ನಾನಾಗಲೇ ಗೊತ್ತಿಲ್ಲದೆ. ಸಾರಿ ಯಾಕೆ ಹೇಳ್ತೀರಾ? ಡೋರ್ ಹಾಕ್ಕೊಳ್ತಾ ಇದ್ದಿದ್ದು ನನ್ನ ತಪ್ಪು, ನೀವೇನು ಮಾಡೋಕ್ಕಾಗಲ್ಲ. ಸೋಕೆ ಹೋಣ. ಅಮ್ಮ, ಅಣ್ಣ ಬಂದ, ಗಣೇಶ ತಂದ್ರು. ಮಾ, ಅಮ್ಮ ಅಣ್ಣ ಬಂದ, ಬೇಗ ಬಾ. ಎಸ್ಸರಿ ಹೇಳ್ತೀಯ, ಬರ್ತೀನಿ ನಡಿ. ಬಾ ಹೋಗೋಣ. ಮೂರ್ತಿ ತರೋರು ಹಾಗೆಲ್ಲ ಒಳಗಡೆ ಹೋಗಂಗಿಲ್ಲ. ಮನೆಯವರೆಲ್ಲ ಬರಬೇಕು, ಆರತಿ ಮಾಡಬೇಕು, ಆಮೇಲೆ ನಮ್ಮನ್ನು ಕರ್ಸ್ಕೋಬೇಕು. ಒಂಥರ VIP ಟ್ರೀಟ್ಮೆಂಟು. ಹೌದಾ? ಆ ಥರ ಎಲ್ಲ ಇದೆಯಾ? ಆ ಥರನೂ ಇದೆ. ಗುಂಡು, ಭೂಮಿಕಾ ಬನ್ನಿ ಬನ್ನಿ ಬನ್ನಿ. ಭೂಮಿಕಾ, ನಿಮ್ಮ ತವ್ರ ಮನೆಯಲ್ಲಿ ಗೌರವನ ಕೊಟ್ಟಿದ್ದಾರಲ್ಲ, ಅದನ್ನು ತಗೊಂಡು ಬಂದು ಪೂಜೆ ಗಿಡಮ್ಮ.
ಗೌರಮ್ಮನ ಪೀಠದಲ್ಲಿ ಕೂರ್ಸಮ್ಮ. ಅಲ್ಲಿ ಮಧ್ಯ. ಹಾ, ಕರೆಕ್ಟ್. ಪುರೋಹಿತ್ರೆ, ನಮ್ಮ ಗುಂಡು ಮದುವೆ ಆದಮೇಲೆ ಮೊದಲನೇ ಹಬ್ಬ ಇದು. ಅದಕ್ಕೆ ಈ ಮನೆ ಸೊಸೆ ಕೈಯಿಂದ ಪೂಜೆ ಮಾಡಿಸ್ಬಿಡಿ. ಆಯ್ತಮ್ಮ, ಕೂತ್ಕೊಳ್ಳಿ. ಈ ಗುಂಡು ಅಲ್ಲೇ ಯಾಕೋ ನಿಂತಿದ್ಯಾ? ಬಾಯಿಲಿ ನೀನು ಹೆಂಡತಿ ಪಕ್ಕ ಕೂತ್ಕೋ. ಈ ಬಾರು ಎಷ್ಟು ನಾಚ್ತಿಯಲ್ಲ. ಬಾ ಬ್ರೋ, ಕಮ್ ಬ್ರೋ, ಬನ್ನಿ. ಬ್ರೋ, ಸ್ವಲ್ಪ ಹತ್ರ ಕೂತ್ಕೋ ಬ್ರೋ. ಕಮ್ ಆನ್ ಬ್ರೋ.